ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಹಾಗೆ ಪ್ರಥಮವಾಗಿ ನನ್ನ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಗಳಿಗೆ ನೆಮೆದು ಹಾಗೆ ನನ್ನ ಗ್ರಾಮದ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಕೂಡ ಸ್ಮರಿಸುತ್ತಾ ಇವತ್ತಿನ ದಿವಸ ಆರಾಧ್ಯ ದೇವರಾಗಿರ್ತಕ್ಕಂಥ ಲಕ್ಷ್ಮೀ ರಂಗನಾಥನ ಕೂಡ ಸ್ಮರಿಸುತ್ತಾ ಇವತ್ತಿನ ದಿವಸ ಶ್ರೀ ಲಕ್ಷ್ಮೀ ರಂಗನಾಥನ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ನಾಟ್ಯ ಸಂಘ ತಿಮ್ಸಾಗರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆಯವರ ಸಹಯೋಗದೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ತಿಮ್ಸಾಗರ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಮರಡಿ ಮಠದ ಒಂದು ಬಯಲು ಜಾಗೆಯಲ್ಲಿ ಆಗಿರ್ತಕ್ಕಂಥ ಕುಮಾರ್ ಕಂದಗಲ್ ಅವರ ಒಂದು ಡ್ರಾಮಾ ಸೀರೀಸ್ನಲ್ಲಿ ನವೀನವಾಗಿ ಹೊಳಿತಕ್ಕಂಥ ಸುಂದರ ಸಾಮಾಜಿಕ ನಾಟಕ ಗರತಿ ಹೆಣ್ಣಿಗೆ ಗರ್ಭದ ಗಂಡ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಈ ಒಂದು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಗೊಳ್ತಾ ಇದೆ. ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ದಯಮಾಡಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅಲ್ಲೇ ಕೂತ್ಕೊಳ್ಬೇಕು, ಆ ಕಡೆ ನಿಂತ್ಕೊಳ್ಬಾರ್ದು. ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶೇಷಸ್ಥಳ ಬ್ರಹ್ಮ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಗುಳೇದ್ಕೊಟ್ಟು ತಿಮ್ಸಾಗರ ಇಬ್ಬರು ವಹಿಸ್ಕೊಳ್ಬೇಕಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಕೆಲವಡಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಯಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಕನಕಂ ಪೂಜಾರಿ ತಾಯಂದ್ರು ವಹಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಹಾಗೆ ಉದ್ಘಾಟನವನ್ನು ನಮ್ಮ ಜನಪ್ರಿಯ ಶಾಸಕರು ಬರಬೇಕಾಗಿತ್ತು. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿರ್ತಕ್ಕಂಥ ಒಂದು ಶುಭ ಸೂಚನೆಯ ಮೇರೆಗೆ ಈ ಒಂದು ಸ್ಥಾನವನ್ನು ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಯುವಕರ ಕಣ್ಮನೆಯಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ JDS ಪಕ್ಷದ ಸನ್ಮಾನ ಶ್ರೀ ಹನುಮಂತನ ಮಾಯನಮಾಡ ವಹಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಭಾಗದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ PC ಗದ್ದಿಗೌಡ ಸಾಹೇಬರು ವಹಿಸಿಕೊಳ್ಬೇಕಾಗಿತ್ತು. ಅವರು ಕೂಡ ಅನಿವಾರ್ಯ ಕಾರಣದಿಂದ ನಿಮ್ಮ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ಸಾಗಲಿರ್ತಕ್ಕಂಥ ಶುಭ ಸೂಚನೆಯ ಮೇರೆಗೆ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ನೆಚ್ಚಿನ ಯುವಕರ ನಾಯಕರಾಗಿರ್ತಕ್ಕಂಥ ಹಾಗೂ ಬಸವೇಶ್ವರ ಯುವಕ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಅದರ ಜೊತೆಗೆ ನೂತನವಾಗಿ ಕೆಲವಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಪುಂಡಪ್ಪ ಮುಳ್ಳೊಳ್ಳಿ ವಹಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಶ್ರೀ ಶಂಕರಯ್ಯ ಬಸಲಿಂಗಯ್ಯ ವಿಭೂತಿ, ಶ್ರೀ ಮುತ್ತನಗೌಡ ಮಾದೇಗೌಡ ಪಾಟೀಲ, ಶ್ರೀ ಮುತ್ತಪ್ಪ ಶಿವಬಸಪ್ಪ ಕಳವಣ್ಣವ, ಹಾಗೆ ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿವರು ಏನಿದೆ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಅತಿಥಿ ಸ್ಥಾನ ವಹಿಸ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಮಾಡೋದ್ರ ಮೂಲಕ ನಮ್ಮ ಗುರುಗಳಾಗಿರ್ತಕ್ಕಂಥ ಉಪ್ಪಾರ ಗುರುಗಳು ವಹಿಸ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೇನೆ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರು ಹೊಗಳುವ ಕುಂಡಿಗಳೇ ನಾನೆಂಬೇ ಕಾಣ ರಾಮನಾಥ. ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಗರತಿ ಹೆಣ್ಣಿಗೆ ಗರ್ವದ ಗಂಡ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನಡೆದಾಡುವ ದೇವರು ಹಾಗೂ ನಮ್ಮ ಭಾಗದ ಈ ಒಂದು ಸ್ವಾಮಿಗಳಾಗಿರ್ತಕ್ಕಂಥ 11ನೇ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ಗ್ರಾಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಯಾವತ್ತು ಅಭಿವೃದ್ಧಿಗೆ ಸಹಕಾರ ನೀಡತಕ್ಕಂಥ ಈ ಒಂದು ಕೆಲವಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿರ್ತಕ್ಕಂಥ ಜ್ಯೋತಿ ಕನಕಪ್ಪ ಪೂಜಾರ ಇವರಿಗೂ ಸಹಿತ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೂ ಅದೇ ರೀತಿಯಾಗಿ ನಮ್ಮ ಭಾಗದ ಯಾವುದೇ ಸಮಸ್ಯೆಗಳೇ ಬಂದರೂ ಅದಕ್ಕೆ ಸದಾ ಸ್ಪಂದನೆ ನೀಡತಕ್ಕಂಥ ವ್ಯಕ್ತಿಗಳು ಆಗಿರ್ತಕ್ಕಂಥ ಜಾತ್ಯಾತೀತ ಜನತಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹನುಮಂತನ ಮಾಯನಮಠ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಅದೇ ರೀತಿಯಾಗಿ ಈ ಒಂದು ನಮ್ಮ ನೂತನವಾಗಿ ಗ್ರಾಮ ಪಂಚಾಯತ್ನ ಕೃಷಿ ಪತ್ತಿನ ಸಹಕಾರ ಸಂಘದ ಕೆಲವಡಿ ಈ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ ಪುಂಡಪ್ಪ ಮುಗೋಳ್ ಇವರಿಗೂ ಸಹಿತ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದರಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ನಮ್ಮ ಗ್ರಾಮದ ಹಿರಿಯರು ಮತ್ತು ನಮ್ಮ ಗ್ರಾಮದ ಯಾವತ್ತು ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥ ಅಂಬತ್ತನಗೌಡ ಮಾದೇಗೌಡ ಪಾಟೀಲ್ ಅವರಿಗೂ ಸಹಿತ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದರಾಗಿ ಇನ್ನೊಂದು ಅವರ ಆಪ್ತ ಮಿತ್ರರಾಗಿರ್ತಕ್ಕಂಥ ನಮ್ಮ ಗ್ರಾಮದ ಯಾವುದೇ ಸಮಸ್ಯೆಗಳಿಗಿದ್ದು ಸಹಿತ ಯಾವತ್ತೂ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆ ವ್ಯಕ್ತಿಗಳು ಯಾರಪ್ಪ ಅಂತಂದ್ರ ಮುತ್ತಪ್ಪ ಶಿವಸಪ್ಪನವರು ಅವರಿಗೆ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮದ ಯಾವತ್ತು ಕಾರ್ಯಕ್ರಮದ ಒಂದು ಯಾವುದೇ ಕಾರ್ಯಕ್ರಮ ಇಲ್ಲ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಚೊಕ್ಕಟವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಶ್ರೀಯುತ ಶಂಕರಯ್ಯ ವಿಭೂತಿ ಅವರಿಗೆ ಸುಮೂರ್ತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಹಾಜರಾಗಿ ಸಮಯ ಬಹಳ ಆಗಿರುವುದರಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಗಣ್ಯಮಾನ್ಯರಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಸಂಗೀತ ಬಳಗಕ್ಕೂ ಬೇರೆ ಬೇರೆ ಊರಿಂದ ಬಂದಂತ ಎಲ್ಲ ಸಮಸ್ತ ಸದ್ಭಕ್ತ ಮಂಡಳಿಯವರಿಗೆ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಭವ್ಯ ನಾಟಕದ ರಂಗಸಜ್ಜಿಕೆಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿಗಳಿಗೆ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ನಾಟಕನ ಎಲ್ಲ ಪ್ರೇಕ್ಷಕರು ಬಹಳ ಸಂತೋಷದಿಂದ ಮನರಂಜನೆಯಿಂದ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರ್ಯನಿರ್ವಹಿತ ತಮ್ಮೆಲ್ಲ ಪ್ರೇಕ್ಷಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೊಡ್ತಾ ಈ ಸಮಯದ ಅಭಾವದ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತವನ್ನು ಮಾಡಿ ಸ್ವಾಗತ ಭಾಷಣ ಎಲ್ಲರಿಗೂ ನಮಸ್ಕಾರಗಳು. ಸಮಯದ ಅಭಾವದಿಂದ ಅತಿ ಅಚ್ಚುಕಟ್ಟಾಗಿ ಒಂದು ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ಗುರುಗಳಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂತನ ಮಾಯನಮರದ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತ್ಯುತ್ತಮ ವೈದ್ಯರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊತಾರೆ. ದೇವರ ರೂಪವ ಕಂಡೇ ನನ್ನ ಬಾಳಿನ ಅತಿ ಅಚ್ಚುಕಟ್ಟಾಗಿ ಯಶಸ್ವಿ ಮೂಲಕ ಈ ಒಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀ ಮಂಜುನಾಥ ಪುಂಡಪ್ಪ ಮುಗೋಳಿ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಮಹೋದಯರು ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳುವಂತ ಮೂಲಕ ಕೇಳ್ಬೋದಾ ಇದೆ. ಅತಿ ಯಶಸ್ವಿಯಾಗಿ
ಜ್ಯೋತಿ ಬೆಳಗೋದ್ರ ಮೂಲಕ ಕೀರ್ತಿ ಬೆಳಗಿತು ಅನ್ನೋ ಹಾಗೆ ಜ್ಯೋತಿ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ಸಮಸ್ತ ಬಾಂಧವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಮಾಲಾರ್ಪಣೆಯನ್ನು ನಮ್ಮ ಸಹೋದರಾಗಿರ್ತಕ್ಕಂಥ ರಂಗಪ್ಪ ವಾಳಿಕೆರೆ ಅವರು ನಡೆಸಿಕೊಳ್ಳಬೇಕಂತ ಆಮೇಲೆ ಕೇಳ್ಕೊತಾ ಇದ್ದೇನೆ. ತೊರೆದು ಜೀವಿಸಬಹುದೇ ನಿನ್ನ ಚರಣ. ಈಗ ಮಾಲಾರ್ಪಣೆಯ ಕಾರ್ಯಕ್ರಮ ಮೊದಲನೆಯದಾಗಿ ನಮ್ಮ ಊರಿನ ಆರಾಧ್ಯ ದೈವರಾದಂಥ ಶ್ರೀ ಕಾಳಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಶರಣಯ್ಯ ಸಿದ್ದಯ್ಯ ಕೆರ್ಕಲಮಟ್ಟಿಯವರಿಂದ ಬರಿದೆ ಮಾತೆ ಶ್ರೀ ಹನುಮಂತಣ್ಣ ಮಾವಿನ ಮರದ ಅಧ್ಯಕ್ಷರು ಜಿಲ್ಲಾ JDS ಬಾಗಲಕೋಟೆಯವರಿಗೆ ಬಸಪ್ಪ ನಿಂಗಪ್ಪ ಇಟ್ಲಮನಿಯವರಿಂದ ಶ್ರೀವಂತನಾದರೂ ಕನ್ನಡದ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಿಯರಾದಂಥ ಶ್ರೀಮತಿ ಜ್ಯೋತಿ ಕನಕಪ್ಪ ಪೂಜಾರಿ ಅವರಿಗೆ ಲಕ್ಷ್ಮೀಬಾಯಿ ಕಂಬಾರಿಯವರಿಂದ ಶ್ರೀಮತಿ ದಾನೇಶ್ವರಿ ಶರಣಯ್ಯ ಕೆರ್ಕಲ್ಮಟ್ಟಿ ನಿರ್ದೇಶಕರು PS ಕೆಲವಡಿಯವರಿಗೆ ದ್ಯಾಮವ್ವ ಕಾರ್ಬಾಣಿಯವರಿಂದ ನಮ್ಮ ಊರಿನ ಹಿರಿಯರು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮುತ್ತೇಗೌಡ ಮಾದೇವಗೌಡ ಪಾಟೀಲರಿಗೆ ಶ್ರೀಶಾಯಿ ಲಿಂಗಪ್ಪ ಕಾರಣವರಿಂದ ಪುಣ್ಯದ ಲೆಕ್ಕ ಮಾಡಿದೆಯ ತಾನೇ ಕಾರವರಕ್ಕ. ಪುಣ್ಯದ ಲೆಕ್ಕ ಮಾಡಿದೆಯ ತಾನೇ ಕಾರವರಕ್ಕ. ಸುತ್ತಾಡುವುದಾಗಿರಾಗಿ ಭಕ್ತ ನಿನ್ನಯ್ಯರಕ್ಕ. ಮತ್ತೆ ನಮ್ಮ ಕೆಲವಡಿಯ ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಮಂಜುನಾಥ ಪುಂಡಪ್ಪ ಮುಂಗಳಿಯವರಿಗೆ ಪುಂಡ್ಲಿಕಪ್ಪ ಶಿವಪತ್ರಪ್ಪ ಕುಂಬಳತಿಯವರಿಂದ ಇವರೆಲ್ಲವೆಲ್ಲ ಕೆಟ್ಟವರು, ಇವನವನೇ ನೆನೆಸಿದವರು. ಇವರೆಲ್ಲವೆಲ್ಲ ಕೆಟ್ಟವರು, ಇವನವನೇ ನೆನೆಸಿದವರು. ಅದರಂತೆ ನಮ್ಮ ಊರಿನ ಹಿರಿಯರಾದಂತಹ ಶ್ರೀ ಶಂಕರಯ್ಯಾಚ ಬಸಲಿಂಗಯ್ಯ ಹಿರೇಮಠಿಯವರಿಗೆ ಶ್ರೀ ನಿಂಗಯ್ಯ ಇಮುಟಿಯವರಿಂದ ಕರಿಮ್ಯಾಲ ನಿಂತವರು, ಆಯಾಗಲು ಹಿಡಿದವರು, ಏಕಲಾಭದ ಸುತ್ತು, ಒಳಗೊಳಗೆ ಗಾಯಪಟ್ಟವರು, ಪರಮಾತ್ಮನಿಗೆ ಮನವ ಕಳುಹಿಸುತ್ತ ನಮ್ಮ ಊರಿನ ಹಿರಿಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರಂತಹ ಶ್ರೀ ಮುತ್ತಪ್ಪ ಶಿವಬಸಪ್ಪ ಕಾಳವರಿಗೆ ಸಾಗರ್ ಶಿವಯ್ಯ ಇಮುಟಿಯವರಿಂದ ಚೇನಿನ ಬಳಿ ಆಂಜಿನ ಬಳಿಗೆ ಕನ್ನಡ ಕೈನು ಆಡಿಯ ನೀಳೆಯ ಪರಮಾತ್ಮ್ಯವ ಸುಮಧುರ ಸುಂದರ ಅದರಂತೆ ನಮ್ಮ ಇನ್ನೂರ ಊರಿನ ಹಿರಿಯರು ಆದಂತಹ ಶ್ರೀ ಗದಿಯಪ್ಪ ಚೆನ್ನಪ್ಪ ದೇವರಮನಿಯವರಿಗೆ ಮಾಗುಂಡಪ್ಪ ಭೀಮಪ್ಪ ಹೋಗಾರಿವರಿಂದ ಕೈನುಡಿ ಕೋಗಿಲೆ ಆಡಿದ ಹಾಗೆ ದಪಡ ರಿಸರಿ ಪದ ಸರಿ
ಈರಪ್ಪ ರಂಗಪ್ಪ ಸಿಂಡಿಕೇರಿ ಇವರಿಂದ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿದರೆ ಮುತ್ತುಗಳಂತೆ ನೀತಿಯ ನೀತಿಯ ಮಾತುಗಳ ಮಧುರ ಸುಂದರ ಹೇಳಿದ ಮನೆಯೋ ಅದರಂತೆ ನಮ್ಮ ಊರಿನ ಹಿರಿಯರಂತ ಶ್ರೀ ಬಸಪ್ಪ ಕರಿಯಪ್ಪ ಮುತ್ತುಗೇರಿ ಅವರಿಗೆ ವಿರೂಪಾಕ್ಷಪ್ಪ ಗುರಪ್ಪ ಸುಂಕದಿ ಅವರಿಂದ ಅದರಂತೆ ಶ್ರೀ ಶಿವಪ್ಪ ಭದ್ರಪ್ಪ ಲಂಗಶೆಟ್ಟಿ ಅವರಿಗೆ ಸಂಗಪ್ಪ ಸುಂಕದಿ ಅವರಿಂದ ರಾಜು ಇಕಳವರಿಗೆ ಶ್ರೀ ಬಸಪ್ಪ ತಾಳನವರಿಂದ ರವಿ ಉಂಡಿಗೇರಿ ಅವರಿಗೆ ಮುತ್ತಪ್ಪ ಗುರಪ್ಪ ಅವರಿಗೆ ಶ್ರೀ ಮುತ್ತಪ್ಪ ರಾಮಪ್ಪ ವಾಲಿಕರ್ ಮುಖ್ಯ ಕಾರ್ಯನಿರ್ವಾಹಕರು ಪ್ರಾಥಮಿಕ ಕೃಷಿಪಟ್ಟಿನ ಸಹಕಾರ ಸಂಘ ಇವರಿಗೆ ಕೃಷ್ಣ ಪುಂಡಪ್ಪ ತೆಗಿಯವರಿಂದ ಶ್ರೀ ತಿಪ್ಪಣ್ಣ ತೀರ್ಥಪ್ಪ ಗಂಗಶೆಟ್ಟಿ ನಿರ್ದೇಶಕರು PLD ಬ್ಯಾಂಕ್ ಪದಾಮಿ ಅವರಿಗೆ ಶ್ರೀ ಮಲ್ಲಿಕಾರ್ಜುನ್ ಗೌಡರಿಂದ ಶ್ರೀ ಬಸವರಾಜ್ ಇವರಿಗೆ ಸಿದ್ದಪ್ಪ ರಂಗಪ್ಪ ನಲ್ಕೇಶಿ ಅವರಿಂದ ಶ್ರೀ ಗದಿಗೆಪ್ಪ ಬಸಪ್ಪ ಮುರಳಿಯವರಿಗೆ ಪ್ರವೀಣ್ ಸಿಂಡಿಕೇರಿ ಅವರಿಂದ ಶ್ರೀ ಮಲ್ಲಿಕಾರ್ಜುನ ರಂಗಪ್ಪ ಗಂಗಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಲವರಿಗೆ ಕೃಷ್ಣ ವಾಲಿಕರ್ ಇವರಿಂದ ಶ್ರೀ ಬಸಪ್ಪ ಬಸಲಿಂಗಪ್ಪ ಇವರಿಗೆ ಮೈಲಾರೇಶ್ ನೀಲಪ್ಪ ವಾಳದೇವರಿಂದ ಅಯ್ಯಪ್ಪ ರಂಗಪ್ಪ ಸಿಂಡಿಕೇರಿ ಸದಸ್ಯರು ಗ್ರಾಮ ಪಂಚಾಯತಿ ಕೆಲವರಿಗೆ ಗದಗಯ್ಯ ಹಿರೇಮಠಿಯವರಿಂದ
ಗುರಪ್ಪ ತೆಗಿಯವರಿಗೆ ಗೌಡಪ್ಪ ಗೌಡ ಮಲ್ಲನಗೌಡ ಗೌಡ್ರ ಇವರಿಂದ ಕೈಯಲ್ಲಾದರೂ ರಾಜು ಜೂಳಿಯವರಿಗೆ ಶರಣಪ್ಪ ತೆಗಿಯವರಿಂದ ಶ್ರೀ ಗುರುಲಿಂಗಯ್ಯ ವಿಭೂತಿಯವರಿಗೆ ಜಗದೀಶ್ ಮುಂಗೋಳಿ ಅವರಿಂದ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಗವೇ ಶ್ರೀ ಗದಿಯಪ್ಪ ಚೆನ್ನಪ್ಪ ತೆಗಿಯವರಿಗೆ ಮಾತೇಶ್ ಬಸಪ್ಪ ಮುಂಗೋಳಿ ಅವರಿಂದ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಅಂತ ಶ್ರೀ ಕಾಶಪ್ಪ ಸರ್ ಚಿಕ್ಕನ್ನವರು ಸಾಕಿನ ಧೋನಿಯವರಿಗೆ ಈರಣ್ಣ ಅಯ್ಯಪ್ಪ ಕರಣಿಯವರಿಂದ ಶ್ರೀ ಶಬೀರ್ ನಾಯ್ಕ ಅವರಿಗೆ ಮಂಜು ಗೌಡವರಿಂದ ಮಾತು ಕಲಿಯಬೇಕು ಮಾತಿನ ಪತ್ರ ಬಿಡಿಬೇಕು ಮಾತು ಕಲಿಯಬೇಕು ಮಾತಿನ ಪ್ರೀತಿ ಬಿಡಿಬೇಕು. ಶ್ರೀ ಬಸು ಬಿಲೇರಿಯವರಿಗೆ ಮುತ್ತು ಕೆರ್ಕಮಟ್ಟಿ ಅವರಿಂದ ಚಿಂತಿ ಮಾಡದೆ ಎಲಿಗೊನ ಬೇಡಿದ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಜನವ ಮಾಡಿ ಸಾಗರ ಮಾಡಿಕೊಂಡು. ಈಗ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ನಮ್ಮ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರುಗಳಿಗೆ ಹಾಗೂ PLD ಬ್ಯಾಂಕ್ ನಿರ್ದೇಶಕರುಗಳಿಗೆ ಶ್ರೀಗಳವರಿಂದ ಸನ್ಮಾನ ಸಮಾರಂಭ. ಕಳ್ಳತನ ಮಾಡಬಾರದು ಎಲೆ ಮನವೇ ಕಳ್ಳತನ ಹೇಳಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ. ಶ್ರೀ ಮಂಜುನಾಥ ಗುಂಡಪ್ಪ ಮುಂಗೋಳಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೆಲವರಿಗೆ ಶ್ರೀಗಳವರಿಂದ ಸನ್ಮಾನ. ಬಲ್ಲಂತ ಜ್ಞಾನಿಗಳು ಬೆಳಕು ಹೇಳಿದರ ಬಲ್ಲಂತ ಜ್ಞಾನಿಗಳು ಬೆಳಕು ಹೇಳಿದರ ಬಲ್ಲಂತನು ಬೇಡ ಎಲೆ ಮನವೇ ಬಲ್ಲಂತನು ಬೇಡ ಎಲೆ ಮನವೇ. ಚಿಂತಿ ಮಾಡದೆ ಎಲೆ ಮನವೇ ಜಗರ ಸುಖವಿಲ್ಲ ಎಲೆ ಮನವೇ. ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಿಯರಾದಂತಹ ಶ್ರೀಮತಿ ಜ್ಯೋತಿ ಕನಕಪ್ಪ ಪೂಜಾರಿ ಅವರಿಗೆ ಶ್ರೀಗಳಿಂದ ಸನ್ಮಾನ. Thank you.
ಸಹಕಾರ ಸಂಘದ ನಿರ್ದೇಶಕರಾದ ಶ್ರೀ ಮುತ್ತಪ್ಪಣ್ಣ ಕಾಳವರಿಗೆ ಶ್ರೀಗಳಿಂದ ಸನ್ಮಾನ. ಜನನ ಕುಮಾರ ಮರಣ ಕುಮಾರ ನಾಯಿ ಚರಣಗಳು ದುರ್ಯಯತ ಕೈಗೆ ಬಹುದಿನಗಳು ಇನ್ನೋರ್ವ ನಿರ್ದೇಶಕಿನಿಯಾದ ಶ್ರೀಮತಿ ದಾನೇಶ್ವರಿ ಶರಣಯ್ಯ ಕೆರ್ಕಲ್ಮಟ್ಟೆ ಅವರಿಗೆ ಶ್ರೀಗಳವರಿಂದ ಸನ್ಮಾನ. ಶ್ರೀ ತಿಪ್ಪಣ್ಣ ತೀರ್ಥಪ್ಪ ವೆಂಕಟೇಶ್ವರಿ ನಿರ್ದೇಶಕರು PLD ಬ್ಯಾಂಕ್ ಬದಾಮಿ ಅವರಿಗೆ ಶ್ರೀಗಳವರಿಂದ ಸನ್ಮಾನ. ದೀಪಮ ಪಡಿ ಪಡಿ ದೀಪಮ ಪಡಿ ಕನ ಕನ ಶ್ರೀ ಕಾಶ್ಯಪ್ ಮಾಸ್ತರ್ ಚಿಕ್ಕನ್ ಅವರು ಶಾಕಿನ್ ಧೋನಿ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಶಬೀರ್ ನಾಯಕ್ ಅವರು ಬರಬೇಕು. ಗೋಮಂಡ ಗೋಮಂಡ ಗನ ಗೌರಿ ಬದರ ಗೋಮಂಡ ಗೋಮಂಡ ಗನ ಗೌರಿ ಬದರ ತಾರಿ ತಾರಿ ಅಗುರಿ ತರವ ತಾರಿ ತಾರಿ ಅಗುರಿ ತರವ ತಾರೆ ಆರೆ ಬಾರಿ ಬಾರಿ ಆರೆ ಆರೆ ಬಾರಿ ಬಾರಿ ಈಗ ಸನ್ಮಾನ ಸಮಾರೋಹ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳುತ್ತೇವೆ. ಇಲ್ಲಿ ತನಕ ಈ ಒಂದು ಮಾಲಾರ್ಪಣೆ ಹಾಗೂ ಪುಟ ಸನ್ಮಾನವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ರಂಗಪ್ಪ ಬಾಳೆಕೆರೆ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ನವೀನ ಯುವಕರ ಕಣ್ಮನಿಯಾಗಿರ್ತಕ್ಕಂಥ ಹನುಮಂತನ ಮಾಯನವಾಡದವರು ಎರಡು ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ನಮ್ಮೆಲ್ಲರ ಆರಾಧ್ಯ ದೇವರು ಶ್ರೀ ಲಕ್ಷ್ಮೀ ರಂಗನಾಥ ದೇವರ ಜಾತ್ರಾ ನಿಮಿತ್ತವಾಗಿ ನನ್ನ ತಿಮ್ಸಾ ಗ್ರಾಮದ ಬಸವೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರು ಗ್ರಾಮದ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಗರತಿ ಹೆಣ್ಣಿಗೆ ಗರ್ವದ ಗಂಡ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ನಾಟಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ 11ನೇ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಹೋದರಿಯಾದಂಥ ಜ್ಯೋತಿ ಪೂಜಾರ್ ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಈ ನಾಟಕ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದಂಥ ನೂತನವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಆತ್ಮೀಯ ಸಹೋದರರಂತ ಮಂಜುನಾಥ್ ಮುಗುಳಳ್ಳಿ ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾದಂಥ ಗ್ರಾಮದ ಹಿರಿಯರಾದಂಥ ಮುತ್ತನಗೌಡ ಪಾಟೀಲ್ ರವರೇ, ಗ್ರಾಮದ ಹಿರಿಯರಾದಂಥ ಶಂಕರಯ್ಯ ವಿಭೂತಿರವರೇ, ಗ್ರಾಮದ ಹಿರಿಯರಾದಂಥ ಮುತ್ತಣ್ಣ ಕಾಳಣ್ಣವರವರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದಂಥ ಸಹೋದರಿ ಕೆರ್ಕಿಲ್ಮಟ್ಟಿರವರೇ, ಎಲ್ಲ ಹಿರಿಯರಿದ್ದೀವಿ ವೇದಿಕೆ ಮೇಲೆ. ನಮ್ಮ KLD ಬ್ಯಾಂಕಿನ ನಿರ್ದೇಶಕರಾದಂಥ ತಿಪ್ಪಣ್ಣ ಗಂಗಸಟ್ಟಿ ಅವರಾಗಿ ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ತಿಮ್ಸಾ ಗ್ರಾಮದ ಎಲ್ಲ ಹಿರಿಯರಿಗೆ, ಎಲ್ಲ ನನ್ನ ಚುನಾಯಿತ ಪ್ರತಿನಿಧಿಗಳಿಗೆ, ನನ್ನ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕೆಲವಡಿ ಗ್ರಾಮದ ನನ್ನ ಸ್ನೇಹಿತರಾದಂಥ ರವಿ ಪೂಜಾರ್ ಅವರೇ, ಸ್ನೇಹಿತರಾದಂಥ ರಾಜು ತಲವಾರ್ ಅವರ ಆದಿಯಾಗಿ ಎಲ್ಲ ಅತಿಥಿ ಮಹೋದಯರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಈ ಒಂದು ನಾಟಕವನ್ನು ನೋಡಲು ಆಗಮಿಸಿದಂಥ ನನ್ನ ತಿಮ್ಸಾ ಗ್ರಾಮ ಇರ್ಬೋದು, ಬೇರೆ ಕಡೆಯಿಂದ ಆಗಮಿಸಿದಂಥ ಎಲ್ಲ ಹಿರಿಯರಿಗಾಗಲಿ, ತಾಯಂದಿರಿಗಾಗಲಿ, ಸಹೋದರ ಸಹೋದರಿಯರಿಗಾಗಲಿ, ನಾಟಕವನ್ನು ಆಡ್ತಕ್ಕಂಥ ಎಲ್ಲ ಕಲಾವಿದರು ಮತ್ತು ಸಂಗೀತ ಬಳಗದವರಿಗೆ ನನ್ನ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ತಾವೆಲ್ಲ ತಮ್ಮ ಗ್ರಾಮದ ಒಂದು ಸಂಪ್ರದಾಯ ಪರಂಪರೆಯಂತೆ ಶ್ರೀ ಲಕ್ಷ್ಮೀ ರಂಗನಾಥ ದೇವರ ಜಾತ್ರೆಯನ್ನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ಭಕ್ತಿ ಶ್ರದ್ಧೆ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದವರಾಗಿದ್ದೀರಿ. ಬಹಳಷ್ಟು ವಿಶಿಷ್ಟ ಸಂಪ್ರದಾಯಗಳ ಜೊತೆಗೆ ಆ ಲಕ್ಷ್ಮೀ ರಂಗನಾಥ ದೇವರಿಗೆ ತಾವೆಲ್ಲರೂ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದೀರಿ. ವಿಶೇಷವಾಗಿ ಇವತ್ತಿನ ದಿವಸ ರಥವನ್ನ ಎಳೆಯೋದ್ರ ಮುಖಾಂತರ ತಾವೆಲ್ಲರೂ ಲಕ್ಷ್ಮೀ ರಂಗನಾಥನಿಗೆ ಭಕ್ತಿ ಸೇವೆ ಸಲ್ಲಿಸಿದ್ದೀರಿ. ಆ ದೇವರು ತಮಗೆಲ್ಲರಿಗೂ, ಆ ಲಕ್ಷ್ಮೀ ರಂಗನಾಥ ದೇವರು ತಮಗೆಲ್ಲರಿಗೂ, ತಮ್ಮ ಕುಟುಂಬದ ಸರ್ವರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತೇಳಿ ಆ ದೇವರೆಲ್ಲ ನಾವು ಪ್ರಾರ್ಥನೆ ಮಾಡಿಕೊಂಡು ಬಹಳಷ್ಟು ವಿಶೇಷವಾಗಿ, ಯಾಕಪ್ಪ ಅಂದ್ರೆ ಯಾವಾಗ ರಂಗನಾಥ ದೇವರ ಜಾತ್ರೆ ಇರ್ತೈತೆ ಅವತ್ತು ನಾಟಕ ತಿಮ್ಸಾ ಗ್ರಾಮದಲ್ಲಿ ನಡೆದಿದೆ ಅಂತ ನನಗೆಲ್ಲ ಅನಿಸ್ತಾ ಇದೆ. ಯಾಕಪ್ಪ ನಾನು ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನನ್ನ ತಿಳಿದ ಮಟ್ಟಿಗೆ ಒಂದು 20 ವರ್ಷ ಆಗಿರ್ಬೋದು. 2005ರಿಂದ ನಾಟಕ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷ ಭಾಗವಹಿಸ್ಕೊಂಡು ಬಂದವನಾಗಿದ್ದೀನಿ. ಇದು ಸಣ್ಣ ಕೆಲಸ ಅಲ್ಲ, ನಿಮ್ಗೆ ಗೊತ್ತಿದೆ. ನಾಟಕಗಳನ್ನ ಕಲಿತು ಇದನ್ನ ಆಡಿ ಕಾರ್ಯಕ್ರಮಗಳ ಯಶಸ್ವಿಗೊಳಿಸೋದು ಸಣ್ಣ ಕೆಲಸ ಅಲ್ಲ. ಆದರೂ ಕೂಡ ಎಲ್ಲ ಹಿರಿಯರು ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಎಲ್ಲರಿಗೂ ಮನರಂಜಿಸಬೇಕಂತೇಳಿ ಪ್ರತಿ ವರ್ಷ ಒಳ್ಳೆ ಒಳ್ಳೆ ನಾಟಕಗಳನ್ನ ಆಡ್ಕೊಂಡು ಬರ್ತಾ ಇದ್ದಾರ. ವಿಶೇಷವಾಗಿ ನಾಟಕಗಳ ವಿಚಾರ ಬಂದಾಗ ನಿಮ್ಗೆ ಗೊತ್ತಿರಲಿ,
ಒಂದು ಕಡೆ ಇದರಲ್ಲಿ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅಭಿನಯ ಇರ್ಬೋದು, ಎಲ್ಲ ಕಲೆಗಳನ್ನ ಒಳಗೊಂಡಂತ ಒಂದು ರಂಗ ಸಜ್ಜಿಕೆ ಇದು. ಒಂದು ಕಡೆ ಮನರಂಜನೆ ತೆಗೆದುಕೊಳ್ಳುವ ಜೊತೆಗೆ ನಾಟಕಗಳು ಸಮಾಜದ ಬದಲಾವಣೆಗಾಗಿ ಬಹುದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾವತ್ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಅಂತ ಒಂದು ಇತಿಹಾಸ, ಅಂತ ಒಂದು ಸಂಪ್ರದಾಯ, ಅಂತ ಒಂದು ಪರಂಪರೆ ರಂಗ ಸಜ್ಜಿಕೆಗೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮನರಂಜನೆ ಅಂತೂ ಗೊತ್ತಿದೆ ನಿಮಗೆ. ಯಾಕಪ್ಪ ಇವತ್ತಿನ ನಾಟಕದಲ್ಲಿ ಒಳ್ಳೆ ಒಳ್ಳೆ ಕಲಾವಿದರು ನಮ್ಮೂರವ್ರು ಇದ್ದಾರ. ವಿಶೇಷವಾಗಿ ನಾನು ನೋಡಿದೆ ಒಬ್ಬ ಹಾಸ್ಯ ಕಲಾವಿದೆ. ಯಾಕಪ್ಪ ಅಂದ್ರೆ ಇಲ್ಲೇನೋ ಮಹಿಳಾ ಪಾತ್ರ ಮಾಡ್ತಕ್ಕಂಥ 3 ಕಲಾವಿದರು ಒಳ್ಳೆಯ ಕಲಾವಿದ್ರಿ. ಅದರಲ್ಲಿ ವಿಶೇಷವಾಗಿ ಈ ಸಲ ಬನಶಂಕರಿಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದಂತ ಕಲಾವಿದೆ ಅಂದ್ರೆ ಸೌಂದರ್ಯ ಅವರು. ಯಾಕಪ್ಪ ಬಹಳ ಹೆಮ್ಮೆ ಅನ್ಸುತ್ತೆ ನಮಗ. ನಮ್ಮ ಗ್ರಾಮ, ನಮ್ಮ ಪಕ್ಕದ ಗ್ರಾಮದವರು, ನಮ್ಮ ಗ್ರಾಮದವ್ರು ಅನ್ನೋದ್ರೊಳಗ ಒಳ್ಳೆ ಹೆಸರನ್ನು ಮಾಡಿದಂತ ಕಲಾವಿದೆ ಇದ್ದಾಳ. ನಾನು ಎಲ್ಲ ಕಡೆ ಅವ್ರು ಹೋದಲ್ಲಿ ಕೇಳ್ತಾ ಇರ್ತೇನೆ. ಯಾಕಪ್ಪ ನಾವು ನಾಟಕ ಮಾಡಿದ್ರ ಆ ಚೋಪ್ರ ಹಿಡ್ಕೊಂಡು 3-4 ಹಿಡ್ಕೊಂಡು ಅಡ್ಡಾಡ್ತೀವಿ. ನೀವು ನಾಟಕರ ಮಾತ್ರ ಹೆಂಗ್ ಕಲಿತೀರಿ? ಯಾಕಂದ್ರೆ ದಿವಸ ಒಂದು ನಾಟಕ ಬದಲ ಇರ್ತವ್ರು. ನೀವು ಮಾತ್ರ ಹೆಂಗ್ ಕಲಿತೀರಿ, ಏನು ಅಭಿನಯ ಏನು ವಿಚಾರ ಮಾಡಿದಾಗ ಬಹಳಷ್ಟು ಹೆಮ್ಮೆ ಅಭಿಮಾನ ಕೂಡ ಅನಿಸ್ತಾ ಇದೆ. ಈ ರಂಗ ಸಜ್ಜಿಕೆ ಬಂದ್ಕೊಂಡ ಅವ್ರಲ್ಲಿ ಏನು ಗೊತ್ತಿಲ್ಲ. ನಾನು ಒಮ್ಮೆ ಎಲ್ಲ ಮಹಿಳಾ ಕಲಾವಿದರು ಮಾತು ತಪ್ಪಿದ್ದೆ ನೋಡಿ, ನೀವು ನೋಡಿರ್ಬೇಕು. ಅಂದ್ರೆ ಅಂತ ಒಂದು ಕಲೆ ಅವರಿಗೆ ರಕ್ತವಾಗಿ ಬಂದಿದೆ. ಅಂತ ಒಳ್ಳೆಯ ಕಲಾವಿದರು ಈ ರಂಗ ಸಜ್ಜಿಕೆ ಮುಖಾಂತರ ಇವತ್ತು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ನೋಡಕ್ ಬಂದಿದ್ದೀರಿ. ಯಾಕಪ್ಪ ಅಂದ್ರೆ ಇಲ್ಲಿ ಒಳ್ಳೆ ನಾಟಕ ಮೂಡಿ ಬರ್ತಾ ಇದೆ ಮತ್ತು ಒಳ್ಳೆ ಮನರಂಜನೆ ಕೂಡ ಈ ನಾಟಕ ಮುಖಾಂತರ ಸಿಗ್ತಾ ಇದೆ. ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರ, ಯಾಕಪ್ಪ ಅಂದ್ರೆ ಬಂದಂತವ್ರು ಶಾಂತ ರೀತಿಯಿಂದ ಕುಳಿತುಕೊಂಡು ಕಲಾವಿದರಿಗೆ ನೀವು ಪ್ರೋತ್ಸಾಹ ಕೊಟ್ಟಿವಪ್ಪ ಅಂದ್ರ ಆ ಕಲಾವಿದರು ಇನ್ನೂ ಹುರುಪಿನಿಂದ ನಾಟಕವನ್ನು ಆಡ್ತಾರ. ಮತ್ತ ಮುಂದಿನ ವರ್ಷ ಇನ್ನೂ ಒಳ್ಳೆ ಒಳ್ಳೆ ನಾಟಕ ಅವ್ರಿಗೆ ಮಾಡ್ಲಿಕ್ಕೆ ಪ್ರೇರಣೆ ಕೂಡ ಆಗುತ್ತೆ ಅಂತೇಳಿ ಎಲ್ಲ ಆಗಮಿಸಿದಂತೆ ಎಲ್ಲರೆಲ್ಲ ಕೇಳ್ಕೊಂಡು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ನಾಟಕದ ಮನರಂಜನೆ ಜೊತೆಗೆ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆತನವನ್ನ ತಾವೆಲ್ಲ ಜೀವನದಲ್ಲಿ ರೂಢಿಸಿಕೊಳ್ಬೇಕಂತ ಮೇಲೆ ಕೇಳ್ಕೊಂಡು, ಯಾಕಪ್ಪ ನಾ ಇನ್ನ ಮಾತಾಡ್ಬೇಕಂದ್ರೆ ಕೂಡ ನಮ್ಮ ಗೌಡ್ರು ನನ್ನ ನೋಡ್ಕೊತ ಕೂತಾರ. ಅವ್ರ ಕಂಡೀಷನ್ ಹಾಕ್ಯಾರ ನಮ್ಗೆ ಭಾಳ ಮಾತಾಡ್ಬೇಡ್ರಿ ಅಂತೇಳಿ. ಯಾಕಪ್ಪ ತಿಮ್ಸಾನ ಗ್ರಾಮದ ವಿಚಾರ ಬಂದ ಬಹಳ ಅಭಿಮಾನ ನನಗೆ. ನೋಡ್ತಾ ಇದ್ದೀವಿ ರಂಗ ಇದು ಕಾರ್ಯಕ್ರಮ ಮಾಡೋ ವಿಚಾರ ಬಂದಾಗ ನಮ್ಮ ಮಠದಲ್ಲಿ ಕೂತಿದ್ವಿ. ಒಂದ್ ಯಾವ್ದೋ ಮತ್ತೊಂದು ಹೊಸ ಮಠ ಕಟ್ಟೋಣ ಅಂತೇಳಿ. ದೈವದ ಯಾವುದೇ ಕೆಲಸ ಕಾರ್ಯ ಇರಲಿ, ಇಲ್ಲಿ ಯಾವುದೇ ಜಾತಿ ಮತ ರಾಜಕಾರಣ ಅನ್ನದ ಒಂದು ಒಳ್ಳೆ ರೀತಿಯಿಂದ ಅನ್ಯೋನ್ಯತೆಯಿಂದ ಯಾವ್ದಾದ್ರು ಗ್ರಾಮ ಇರೋದಪ್ಪ ಅದು ತಿಮ್ಸಾ ಗ್ರಾಮ ಅಂತೇಳಿ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಅಂತ ಗ್ರಾಮದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಖುಷಿ ಮತ್ತು ಅಭಿಮಾನ ಕೂಡ ಅನಿಸ್ತಾ ಇದೆ ಅಂತ ನಾನು ಕೇಳ್ಕೊಂಡು, ಮತ್ತೊಮ್ಮೆ ನೀವೆಲ್ಲರೂ ಕುಡ್ಕೊಂಡು ಎಲ್ಲರೂ ಕುತ್ಕೊಂಡಂತ ಎಲ್ಲ ಹಿರಿಯರು, ತಾಯಿಯರು, ತಾವೇನು ಯುವಕರು, ವಿಶೇಷವಾಗಿ ಯುವಕರು ನೀವೇನು ಬಂದಿದ್ದೀರಿ, ಶಾಂತ ರೀತಿಯಿಂದ ಕುಳಿತುಕೊಂಡು ನಾಟಕ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅದರಲ್ಲಿ ಬರ್ತಕ್ಕಂಥ ಒಳ್ಳೆತನವನ್ನ ಜೀವನದಲ್ಲಿ ರೂಢಿಸಿಕೊಳ್ಬೇಕಂತ ಮೆಲ್ಲ ನಾನು ಕೈ ಮುಗಿದು ವಿನಂತಿ ಮಾಡಿಕೊಂಡು ನಾನು ಮಾತನ್ಕೊಂಡು ನಾನು ಮುಗಿಸ್ತಾ ಇದ್ದೇನೆ. ಇಲ್ಲಿಯ ತನಕ ಗ್ರಾಮೀಣ ಭಾಗದಲ್ಲಿ ಒಂದು ನಾಟಕೀಯ ಅಭಿನಯ ಉಳಿಸ್ಕೊಂಡು ಈ ಒಂದು ಸಂಪ್ರದಾಯ ಬೆಳೆಸ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ಕಿವಿಮಾತು ಹೇಳಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂತನ ಮಾಡಿದವರಿಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪುರ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ओम श्री गुरुभ्यो नमः। या देवी सर्वभूतेषु मातृरूपेण संस्थिता नमस्तस्यै नमो नमः। ಕರ್ತೃಕಾಡ ಸಿದ್ದೇಶ್ವರರನ್ನ ಹಣಗಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯದಿಂದ ಸ್ಮರಣೆ ಮಾಡಿ ಈ ಜಾತ್ರಾ ಮಹೋತ್ಸವದ ಕೇಂದ್ರ ಬಿಂದುವಾಗಿ ಈ ನಾಡಿನ ಆರಾಧ್ಯ ದೇವನಾದ ಶ್ರೀ ಲಕ್ಷ್ಮೀ ರಂಗನಾಥ ಮಹಾಸ್ವಾಮಿಯನ್ನು ಮನೋಮಠದಲ್ಲಿ ಧ್ಯಾನಿಸಿ ಆ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ನಾಟಕ ಸಂಘದವರು ಈ ನಾಟಕೋತ್ಸವದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಇದೀಗ ತಾನೇ ಮಾತನಾಡಿದ ಹನುಮಂತನ ಮಾವನ ಮಗಳನ್ನು ಮೊದಲು ಮಾಡಿಕೊಂಡು ಎಲ್ಲರ ಹೆಸರು ಗೊತ್ತದ ನಿಮ್ಮೂರವರ ಎಲ್ಲರೂ. ಹೀಗಾಗಿ ಆಸೀನರಾಗಿರ್ತಕ್ಕಂಥ ನಮ್ಮ ಊರಿನ ಗುರು ಹಿರಿಯರಲ್ಲಿ, ಆಸೀನರಾದ ಪಂಚಾಯತಿಯ ಅಧ್ಯಕ್ಷರಲ್ಲಿ, ಆಸೀನರಾದ ಎಲ್ಲ ಶರಣ ತಂದೆ ತಾಯಿಗಳೇ, ಕಲಾಭಿಮಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ನಮಸ್ಕಾರಗಳು. 11:12 ದಾಟದ
ಮಾತು ಭಾಳತನ ಮಾತಾಡಕ್ಕೆ ಅಂಜಿಕಿಲ್ಲ. ಬೇರೆ ಊರಾಗ ಅಂಜಿಕಿರ್ತದ, ಈ ಊರಾಗ ನಂಗೆ ಅನಿಸೋದಿಲ್ಲ. ಆದ್ರೆ ಕೆಲವಡಿ ಒಳಗೂ ಕೂಡ ಇರತಕ್ಕಂಥ ಆ ಕಾರ್ಯಕ್ರಮ ಮುಂದುವರಿಯುವ ಕಾರಣವಾಗಿ ಎಲ್ಲರೂ ಕೂಡ ತಿಳಿಸಿದ ಹಾಗೆ ನಾಟಕೋತ್ಸವಕ್ಕೆ ಹಲವಾರು ಇತಿಹಾಸವಿದೆ. ಇನ್ನೊಂದೇನು ಅಂತಂದರೆ ಜಾತ್ರೆ ಏನು ಮಾಡ್ತದೆ ನಮಗೆ ಅಂತಂದರೆ ನಮ್ಮವರನ್ನು ಪರಿಚಯ ಮಾಡಿಕೊಡ್ತಾರೆ. ನೀವು ಸಿಟಿ ಒಳಗೆ ಹೋಗಿ ಆ ಊರಿನ ಮುಂದಿನ ಮನೆ ಯಾವ ಹೆಸರು ಅಂತ ಕೇಳಿದ ಹೆಸರು ಹೇಳಕ್ಕೆ ಬರಂಗಿಲ್ಲ. ಅದೇ ಒಂದು ನೀವು ಹಳ್ಳಿಯೊಳಗೆ ಬಂದು ಒಬ್ರು ಯಾರೋ ದೊಡ್ಡವ್ರನ್ನ ಕುಂದಿರಿಸಿ ಇವನ ಹೆಸರು ಏನು ಅಂದ್ರೆ ಅವನ ಅಡ್ರೆಸ್, ಅವನ ಹೆಸರು, ಅವ್ರ ತಂದೆ ಹೆಸರು ಎಲ್ಲ ಹೇಳ್ತಾರೆ. ಇದು ಏನು ಅಂತಂದರೆ ಗ್ರಾಮೀಣ ಭಾಗದಲ್ಲಿ ನಮ್ಮವರು ಅಂತಕ್ಕಂಥ ಬಾಂಧವ್ಯ ಬೆಳೆಸ್ತಕ್ಕಂಥದ್ದು ಈ ಜಾತ್ರೆಗಳೇ. ಹೀಗಾಗಿ ಆ ಮಹಾಸ್ವಾಮಿಯ ಜಾತ್ರೆಯ ನಾಟಕೋತ್ಸವ ನಿಮ್ಮೂರಿನ ಕಲಾಭಿಮಾನಿಗಳು ಈ ಒಂದು ಕಲೆಯನ್ನು ಪರಿಚಯಪಡಿಸಿದ್ದಾರೆ. ನಿಮಗೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಶಾಂತ ರೀತಿಯಿಂದ ವರ್ತಿಸ್ತೀರಿ ಅಂತ ಹಾರೈಸಿ ನಮ್ಮ ಮಾತು ರಮಿಸ್ತಾನೆ. ಇಲ್ಲಿ ತನಕ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡತಕ್ಕಂಥ ಪರಮ ಪೂಜ್ಯರಿಗೆ ನಮ್ಮೆಲ್ಲ ಸಮಸ್ತ ಈ ಒಂದು ನಿರ್ಮಾಣದ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಜ್ಯೋತಿ ಕನಕಪ್ಪ ಇವರಿಗೂ ಕೂಡ ನಮ್ಮ ಒಂದು ಕಮಿಟಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಅವರು ಏನಿದೆ ಎಲ್ಲರಿಗೆ ಅಂದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಉದ್ಘಾಟಕರಿರ್ಬೋದು ಹಾಗೂ ಜ್ಯೋತಿ ಬೆಳೆಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿರ್ಬೋದು, ಮುಖ್ಯ ಅತಿಥಿಗಳಿರ್ಬೋದು, ಎಲ್ಲ ಅತಿಥಿಗಳಿಗೆ ನಮ್ಮ ಈ ಒಂದು ಸಮಿತಿ ಪರವಾಗಿ ಧನ್ಯವಾದ ಹೇಳ್ತಾ ಈ ಒಂದು ನಾಟಕಕ್ಕೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಸೇವಿತಂ ಕಪಿತ್ಯ ಜಂಬ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶ್ರೀ ಪಂಚಾಕ್ಷರಿ ಮಠಾಧೀಶಂ ಗುರುಕುಮಾರೇಶ್ವರ ಯತೀಶ್ವರಂ ಶಿಷ್ಯ ಪ್ರತಿಸ್ವರೂಪೇಣ ಬೋಧಕಂ ಗುರುಕುಮಾರೇಶ್ವರಾಯ ನಮಃ ಯನಂಗ್ರಿ ಕಮಲದ್ವಯಂ ಶಾಂತೈಕ್ಯ ಪದವಂದೇ ಪಂಚಾಕ್ಷರೇಶ್ವರಾಯ ನಮಃ ಪುಟ್ಟರಾಜೇಶ್ವರಾಯ ನಮಃ ಓಂ ಓಂಕಾರದ ನಾದದಲ್ಲಿ ಜೇಕಾರವರ ಒಮ್ಮನೆ ನಾಟ್ಯದೇವಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲೇ ನಾಟ್ಯ ರಸವತ ಹರಿಸಲೇ Kuni